ಸ್ನೇಹಿತರೆ ನಮಸ್ಕಾರ. ಜೇಸ್ ಮಂತ್ರಲೋಕದ ಇವತ್ತಿನ ಸಂಚಿಕೆ ನಿಮಗಾಗಿ ಭಗವಂತನಾದ ಮಹಾವಿಷ್ಣುವನ್ನು ನೆನೆಯುತ್ತಾ ಇವತ್ತಿನ ಮಹಾಸಂಚಿಕೆಯಲ್ಲಿ ಪದ್ಮಿನಿ ಏಕಾದಶಿ ಅಥವಾ ಪುರುಷೋತ್ತಮ ಏಕಾದಶಿಯ ಮಾಹಿತಿಯನ್ನು ಕೊಡ್ತೀವಿ. ಈಗಾಗಲೇ ನಮ್ಮ ಜೇಸ್ ಮಂತ್ರಲೋಕದಲ್ಲಿ ಅಧಿಕ ಮಾಸದಲ್ಲಿ ಅಂದರೆ ಪುರುಷೋತ್ತಮ ಮಾಸದಲ್ಲಿ ಯಾವ ಮಂತ್ರವನ್ನು ಪಾರಾಯಣ ಮಾಡಿದರೆ ನಿಮಗೆಲ್ಲ ಅದೃಷ್ಟದ ಜೀವನ ಸಿಗುತ್ತದೆ ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಆ ವಿಡಿಯೋನ ಕೂಡ ನೋಡಿ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಬರೋದಾದರೆ 3 ವರ್ಷಕ್ಕೊಮ್ಮೆ ಬರುವಂತಹ ಅತ್ಯಂತ ಪವಿತ್ರವಾದ ಪದ್ಮಿನಿ ಏಕಾದಶಿ, ಅದು ಪುಣ್ಯಕಾಲದಲ್ಲಿ ಬಂದಿದೆ. ಅಧಿಕ ಮಾಸದಲ್ಲಿ ಬರುವಂಥ ಈ ಒಂದು ಏಕಾದಶಿ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಯಾಕೆ ಈ ರೀತಿಯಾಗಿ ಹೇಳ್ತೀವಿ ಅಂದರೆ, ಈ ಒಂದು ದಿನ ಈ ವ್ರತವನ್ನು ಯಾರೆಲ್ಲ ಆಚರಿಸ್ತಿರೋ ಅಂದರೆ ಪದ್ಮಿನಿ ಏಕಾದಶಿನ ಯಾರೆಲ್ಲ ಆಚರಿಸ್ತಿರೋ 100 ಏಕಾದಶಿಗಳನ್ನು ಆಚರಿದಷ್ಟೇ ಪುಣ್ಯ ಸಿಗುತ್ತೆ. ಕಾರಣಾಂತರಗಳಿಂದ ನಾವು ಕೆಲವೊಂದು ಕೆಲಸದ ಒತ್ತಡಗಳಿಂದ ನಾವು ತಿಂಗಳಲ್ಲಿ ಬರುವಂತಹ ಏಕಾದಶಿನ ನಾವು ಆಚರಣೆ ಮಾಡೋಕ್ಕಾಗೋದಿಲ್ಲ. ಈ ಒಂದು ಏಕಾದಶಿ ಯಾರೆಲ್ಲ ಕೂಡ ನೀವು ಉಪವಾಸದೊಂದಿಗೆ ಆಚರಿಸ್ತಿರೋ ಖಂಡಿತವಾಗಿಯೂ ಭಗವಂತನಾದ ಮಹಾವಿಷ್ಣುವಿನ ಹಾಗೂ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಇರುತ್ತೆ. ಹಾಗಾಗಿ ಈ ಒಂದು ಏಕಾದಶಿಯಂದು ಇವತ್ತು ನಾವು ಹೇಳಿಕೊಡುವ 2 ಮಂತ್ರವನ್ನು ನೀವು ಪಾರಾಯಣ ಮಾಡಿ. ವಿಶೇಷವಾಗಿ 21 ಬಾರಿ ನೀವು ಜಪಿಸ್ಬೋದು, ಸಾಧ್ಯ ಆದರೆ 108 ಬಾರಿ ನೀವು ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡ್ಬೋದು. ಇದು ಸಾಮಾನ್ಯ ಏಕಾದಶಿ ಇಲ್ಲ ಅಂತ ಈಗಾಗಲೇ ಹೇಳಿದೆ. ಯಾಕಂತ ಹೇಳಿದ್ರೆ 3 ವರ್ಷಕ್ಕೊಮ್ಮೆ ಬರುವ ಈ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಅದು ಶುಕ್ಲ ಪಕ್ಷದಲ್ಲಿ ಬಂದಿರೋದ್ರಿಂದ ಯಾರು ಭಕ್ತಿಯಿಂದ ಪೂಜೆ ಮಾಡಿ ಉಪವಾಸವನ್ನು ಮಾಡ್ತಿರೋ ಅವರ ಜೀವನದಲ್ಲಿ ದಾರಿದ್ರ್ಯ ದೂರವಾಗಿ ಐಶ್ವರ್ಯ ಮತ್ತು ಕೀರ್ತಿ ಕೂಡ ಲಭಿಸುತ್ತೆ. ಇನ್ನು ವಿಶೇಷವಾಗಿ ಜಾತಕದಲ್ಲಿ ಯಾವುದೇ ರೀತಿಯಾದಂಥ ದೋಷವಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ನೋಡಿ, ಭಗವಂತನ ಆಶೀರ್ವಾದವಿದ್ದರೆ ನಾವು ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಗೆಲ್ಬೋದು. ಆದರೆ ಯಾವುದೇ ಒಂದು ದೋಷದಿಂದ ಅಥವಾ ಯಾವುದೋ ಒಂದು ಮಾಡಿರದ ಜನ್ಮಾಂತರದ ಪಾಪಗಳಿಂದ ಕೆಲವೊಂದು ಕೆಲಸ ಕಾರ್ಯಗಳು ಅಥವಾ ಒತ್ತಡಗಳು ಇರುತ್ತೆ. ಅದರಿಂದ ದೂರ ಆಗಬೇಕು. ಅದರಿಂದ ನಾವು ಮುಕ್ತರಾಗಬೇಕಂದ್ರೆ ಈ ಒಂದು ಏಕಾದಶಿಯಿಂದ ಪೂಜೆಯನ್ನು ಮಾಡಿ. ಸಾಧ್ಯ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು. ಇಲ್ಲ ಕೆಲಸ ಇದೆ, ಸಮಯ ಇಲ್ಲ ಅಂದವರು ಸಂಜೆಯೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಇನ್ನು ಯಾರಿಗಾಗಲಿ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗಲಿಲ್ಲ ಅಂತಂದರೆ ಅಂಥವರು ಕೂಡ ಈ ಒಂದು ಪವಿತ್ರವಾದ ಮಾಸದಲ್ಲೇ ಬಂದಿರುವಂಥ, ಈಗಾಗಲೇ ಹೇಳಿದ್ದೀವಿ, ಈ ಒಂದು ಮಾಸದಲ್ಲಿ ಪುರುಷೋತ್ತಮ ಮಾಸದಲ್ಲಿ ಅಥವಾ ಅಧಿಕ ಮಾಸದಲ್ಲಿ ಯಾರೆಲ್ಲ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರೋ, ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸ್ಕೊಳ್ತಿರೋ ಖಂಡಿತವಾಗಿಯೂ ಆ ಒಂದು ಪೂಜೆಯ ಪುಣ್ಯಫಲ ನಿಮಗೆ ದೊರೆಯುತ್ತೆ. ಅದು ಲೇಟ್ ಆದರೂ ತೊಂದರೆ ಇಲ್ಲ, ಬಟ್ ಲೇಟೆಸ್ಟಾಗಿ ನಿಮಗೆ ಸಿಗಬೇಕಾದಂಥ ಯಶಸ್ಸು, ಹಾಗೆಯೇ ಮದುವೆ ವಿಚಾರ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಆರೋಗ್ಯದಲ್ಲಿ ಚೇತರಿಕೆ ಆಗಿರ್ಬೋದು, ಭಗವಂತನ ಒಂದು ಸಣ್ಣದಾದ ಕೃಪೆ ನಿಮ್ಮ ಮೇಲೆ ಬಿದ್ದಾಗ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುತ್ತೆ. ಅದು ಯಾವಾಗ ನೀವು ಕೂಡ ಭಗವಂತನ ನೆನೆಸ್ಕೋಬೇಕು, ನೀವು ಕೂಡ ಪಾರಾಯಣ ಮಾಡಬೇಕು, ನೀವು ಕೂಡ ಅವರ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಬೇಕು. ಹಾಗಾಗ್ಲೇ ನಾವು ಗೊತ್ತಿಲ್ಲದೆ ಮಾಡಿರುವಂತಹ ಒಂದು ಕೆಲಸ ಅಂದರೆ ಕರ್ಮ ಫಲಗಳಿಂದ ಆದಷ್ಟು ಬೇಗ ಒಳ್ಳೆಯ ಫಲ ಅದು ನಮಗೆ ಮಾರ್ಪಡಲಾಗುತ್ತೆ. ಇನ್ನು ಈ ಒಂದು ಮಾಸದಲ್ಲಿ ಬಂದಿರುವ ಈ ಪವಿತ್ರ ಏಕಾದಶಿಯಂದು 2 ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಇದು ತುಂಬಾ ಸುಲಭ, ಆದರೆ 108 ಬಾರಿ ಮಾಡಿದರೆ ಇನ್ನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಇದು ಮಹಾವಿಷ್ಣುವಿನ 2 ಮಂತ್ರಗಳು. ಮೊದಲನೇದಾಗಿ ಓಂ ನಮೋ ನಾರಾಯಣಾಯ, ಈ ಮಂತ್ರವನ್ನು ನೀವು 108 ಬಾರಿ ಪಾರಾಯಣ ಮಾಡಿ. ಇನ್ನೊಂದು ಓಂ ನಮೋ ಭಗವತೆ ವಾಸುದೇವಾಯ. ಈ 2 ಮಂತ್ರ ಬೇರೆ ಬೇರೆ, 2 ಕೂಡ ಕೂಡಿ ನೀವು ಪಾರಾಯಣ ಮಾಡಬೇಡಿ. 2ರಲ್ಲಿ ಯಾವುದಾದ್ರೂ ಒಂದು ಕೂಡ ನೀವು ಶ್ರದ್ಧಾ ಭಕ್ತಿಯಿಂದ ನಿಮ್ಮನ್ನು ನೀವು ಭಗವಂತನಿಗೆ ಅರ್ಪಿಸಿ ಕಣ್ಮುಚ್ಚಿಕೊಂಡು ಅದರಲ್ಲೂ ಚಿನ್ಮುದ್ರೆಯೊಂದಿಗೆ ಈ ಮಂತ್ರವನ್ನು, ಇದರಲ್ಲಿ ಎರಡರಲ್ಲಿರೋ ಒಂದು ಮಂತ್ರವನ್ನು 108 ಬಾರಿ ಪಾರಾಯಣ ಮಾಡೋದಕ್ಕೆ ನೀವು ದಯವಿಟ್ಟು ಪ್ರಯತ್ನ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ, ಇನ್ನೊಂದು ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ. ನೋಡಿ ಸ್ನೇಹಿತರೆ, ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ, ಆದರೆ ನಾವು ಕೂಡ ಅದನ್ನ ದುಃಖಿಸ್ಕೊಂಡು ಕೂತ್ಕೋಬಾರ್ದು. ನಮ್ಮಲ್ಲಿ ಇಷ್ಟು ಸಾಧ್ಯನೋ ಅಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಆಗಲೇ ನಮಗೆ ದೇವರ ಒಂದು ಕೃಪೆಯಿಂದ, ಅವರ ಆಶೀರ್ವಾದದಿಂದ ನಾವು ಪಡ್ತಿರುವಂಥ ಕಷ್ಟಗಳು ಖಂಡಿತವಾಗಿಯೂ ಅದು ನೀರಿನಂತೆ ಕರಗಿ ಸುಖವಾದ ಜೀವನ ನಮ್ಮದಾಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬೇಕಾದರೂ ಕೂಡ ಮಕ್ಕಳ ಪರವಾಗಿ ಈ ಮಂತ್ರವನ್ನು ಪಾರಾಯಣ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾವಿಷ್ಣು ಹಾಗೂ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗಿರಲಿ.